ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಇಂದು ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಯಾಗಿ ಶ್ರೀ ಪುಟ್ಟಣ್ಣರವರಿಂದ ನಾಮಪತ್ರ ಸಲ್ಲಿಕೆ ಮಾಡಿ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದರು. ಪುಟ್ಟಣ್ಣವರು ರಾಜೀನಾಮೆ ಕೊಟ್ಟಿದ್ದಂಥ ಕ್ಷೇತ್ರ ಇದು, ಶಿಕ್ಷಕರ ಕ್ಷೇತ್ರ. ಅಸೆಂಬ್ಲಿ ನೀತಿಗಳಿಗೋಸ್ಕರ ರಾಜೀನಾಮೆ ಕೊಟ್ಟಿದ್ದರು. ಅವರು ಸತತವಾಗಿ 4 ಸಾರಿ ಗೆದ್ದು ಬಂದಿದ್ದಾರೆ. ಇದು ಉಪಚುನಾವಣೆ 5ನೇ ಸಾರಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹಿಂದೇನೂ ಕೂಡ BJPಯವರು JDSನವರು ಸ್ಪರ್ಧೆ ಮಾಡಿದರು. ಆಗಲೂ ಕೂಡ BJPಯವರನ್ನು JDSನವರನ್ನು ಸೋಲಿಸಿ ಪುಟ್ಟಣ್ಣವರು ಗೆದ್ದಿದ್ದರು. ಈ ಸಾರಿನೂ ಕೂಡ 100ಕ್ಕೆ 100 ಗೆದ್ದೇ ಗೆಲ್ತಾರೆ. ಯಾಕಂತಂದರೆ 4 ಸಾರಿ ಶಿಕ್ಷಕರ ಕ್ಷೇತ್ರದಿಂದ ಗೆಲ್ಲಬೇಕು ಅಂತಂದರೆ ಶಿಕ್ಷಕರ ಅವರ ಬೆಂಬಲವನ್ನು ಪಡೆದಿದ್ದಾರೆ, ಜೊತೆಗೆ ಅವ್ರ ಮನಸ್ಸನ್ನು ಗೆದ್ದಿದ್ದಾರೆ. ಸೊ ಹಾಗಾಗಿ ಅವ್ರನ್ನ ಭಾಳ ಸ್ಪರ್ಧೆ ಅವ್ರನ್ನ ಪ್ರತಿನಿಧಿಸ್ತಾ ಇರ್ತಕ್ಕಂಥದ್ದು ಅವರೆಲ್ಲರೂ ಕೂಡ ಒಪ್ಕೊಂಡಿದ್ದಾರೆ, ಟೀಚರ್ಸ್ಗಳು ಒಪ್ಕೊಂಡಿದ್ದಾರೆ. ಹಾಗಾಗಿ 4 ಸಾರಿ ಗೆದ್ದಿದ್ದಾರೆ. ಈ ಸಾರಿ ಕೂಡ ಗೆಲ್ತಾರೆ. ಅವರು ಅಲಯನ್ಸ್ ಮಾಡ್ಕೊಂಡಿದ್ದಾರೆ. ಈ ಸಾರಿ ಅಲಯನ್ಸ್ ಮಾಡ್ಕೊಂಡಿದ್ರೂ ಕೂಡ ಪುಟ್ಟಣ್ಣವರು ಗೆಲ್ತಾರೆ. ಯಾಕಂತಂದರೆ ಅವ್ರಿಗೆ ಅಲಯನ್ಸ್ ಮಾಡ್ಕೊಂಡಿದ್ದಾರೆ, ಅವ್ರು ಸೋಲ್ತೀವಿ ಅನ್ನೋ ಭಯದಿಂದೇ ಅಲಯನ್ಸ್ ಮಾಡ್ಕೊಂಡಿದ್ದಾರೆ. ಇನ್ನೇನಾದ್ರು ಕೇಳಿದ್ರಿದೆಯಾ ಸರ್? ಮಂಡ್ಯ ವಿಚಾರವಾಗಿ ಕುಮಾರಸ್ವಾಮಿ ಅವರು ಈಗ ಸುದ್ದಿಗೋಷ್ಠಿ ಮಾಡಿದ್ರು. ಅವರು ನಿನ್ನೆ ಕೂಡ ಅಲ್ಲಿಗೆ ಹೋಗಿದ್ರು. ನಂದೇನಾದ್ರು ತಪ್ಪಿದ್ರೆ ನೇಣಿಗೆ ಹಾಕ್ಲಿ ಅಂತ ಎಲ್ಲ ಹೇಳಿದ್ದಾರೆ. ಯಾರು? ಮಂಡ್ಯ ಘಟನೆಯಲ್ಲಿ ನಂದೇನಾದರೂ ತಪ್ಪಿದ್ರೆ ನನಗೆ ನೇಣಿಗೆ ಹಾಕ್ಲಿ ಅಂತ ಹೇಳಿದ್ದಾರೆ. ಯಾರು? ಕುಮಾರಸ್ವಾಮಿ ಅವರು ಸರ್. ನಿನ್ನೆ ಅವರು ಕೂಡ ಅಲ್ಲಿಗೆ ಹೋಗಿದ್ರು. ಚಲುವರಾಯಸ್ವಾಮಿ ಅವರೆಲ್ಲ ಹೋಗಿದ್ದಕ್ಕೆ ಗಲಾಟೆ ಜಾಸ್ತಿ ಆಗಿದೆ ಅಂತ ಆರೋಪ ಮಾಡಿದ್ರು. ಕುಮಾರಸ್ವಾಮಿ ಹೋಗಿದ್ದಕ್ಕೆ ಗಲಾಟೆ ಜಾಸ್ತಿ ಆಗಿದೆ ಅಂತ ಚಲುವರಾಯಸ್ವಾಮಿ ಅವರು ಆರೋಪ. ಕುಮಾರಸ್ವಾಮಿ ಅವರೇ ಪ್ರಚೋದನೆ ಮಾಡಿ ಗಲಾಟೆ ಎಬ್ಸಿರೋದು. JDSನವರು BJPಯವರು ಅವರೇ ಜನಗಳನ್ನು ಪ್ರಚೋದನೆ ಮಾಡಿ ಗಲಾಟೆ ಎಬ್ಸಿರೋದು, ಶಾಂತಿ ಕದಡಿರೋದು ಅಲ್ವಾ? ಇನ್ಯಾರು? ಈಗ ಕುಮಾರಸ್ವಾಮಿಯವರ ತಪ್ಪು, BJPಯವ್ರ ತಪ್ಪು ಅನ್ನೋದು ಸ್ಪಷ್ಟವಾಗಿದೆ ಅಲ್ವಾ? ಯಾಕಂತಂದರೆ ಅಲ್ಲಿ ಪಂಚಾಯತಿನಲ್ಲಿ ಪಂಚಾಯತಿಯವರು ಇವ್ರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಯಾವ ಥರ ನಿಮಗೆ ಗೊತ್ತಾ? ಗೊತ್ತಿದ್ರು ಹೇಳಲ್ವಾ? ಏನಂತ ಕೊಟ್ಟಿರೋದು ಅಂದರೆ ಧ್ವಜಸ್ತಂಭದ ಮೇಲೆ ರಾಷ್ಟ್ರಧ್ವಜ ಆರಿಸಿ ಅಥವಾ ಕನ್ನಡ ಧ್ವಜ ಆರಿಸಿ ಅಂತ ಕೊಟ್ಟಿರೋದು. ಅದಕ್ಕೆ ಮುಚ್ಚುಳಿಕೆಯನ್ನು ಬರ್ಕೊಟ್ಟಿದ್ದಾರೆ ಅವರು. ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಏನು ಹೇಳಿದ್ದಾರೆ ಅಂದರೆ ಯಾವುದೇ ಧರ್ಮದ ಯಾವುದೇ ಪಕ್ಷದ ಧ್ವಜವನ್ನು ಆರಿಸಬೇಡಿ ಅಂತ ಹೇಳಿದ್ದಾರೆ. ಇವರು ಯಾವ ಧ್ವಜ ಆರಿಸಿದರು? ರಾಷ್ಟ್ರಧ್ವಜನ, ಕನ್ನಡ ಧ್ವಜನ, ಮತ್ತು ಯಾವ ಧ್ವಜ ಆರಿಸಿದರು? ಮತ್ತೆ ಭಾಗವ ಧ್ವಜ. ಅದು ಮತ್ತೆ ಅದರಿಂದ ಅಶಾಂತಿ ನಿರ್ಮಾಣ ಆಗುತ್ತಲ್ವಾ? ಮತ್ತು ಇದು ಕ್ರಿಯೇಟ್ ಮಾಡಿದವ್ರು ಯಾರು? ಇದ್ರ ಪರವಾಗಿ ಬಂದಿರೋರು ಯಾರು? ಮಿಸ್ಟರ್ ಕುಮಾರಸ್ವಾಮಿ, CT ರವಿ ಅವರೆಲ್ಲ ಅಲ್ವಾ? ಹೌದಲ್ಲ. ಮತ್ತೆ ತಪ್ಪು ಯಾರು ತಪ್ಪು ಹಾಗಾದ್ರೆ? ಯಾರ್ದ್ರಿ ತಪ್ಪು? ನೀವು ಹೇಳೋದೇ ಇಲ್ವಲ್ಲ ತಪ್ಪು ಯಾರ್ದು ಅಂತ. ನಡ್ರಿ.